ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುವೆ ಬರುತ್ತಿಪ್ಪ ವಿಘ್ನಮ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಕರ್ಣಾಭಿಮಾನಿ ದಿವಿಜರು ದೇಹವನ್ನು ಬಿಡಲು ಕುರುಡಕ್ಕೆ ಒಡನು ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣನೆಂದು ಪೇಳುವರು ಬುಧ ಜನ. ಮೂರನೇ ನುಡಿ ಪದ್ಯ. ಒಂದು ಸಲ ಶರೀರದಲ್ಲಿರುವಂತಹ ಪಂಚಜ್ಞಾನೇಂದ್ರಿಯ ಹಾಗೂ ಪಂಚಕರ್ಮೇಂದ್ರಿಯ ದೇವತೆಗಳು ಅಂದರೆ ಶ್ರೋತೃ ದೇವತೆ ದಿಗ್ದೇವತೆಗಳು, ತ್ವಗೇಂದ್ರಿಯ ದೇವತೆ ವಾಯುದೇವರು, ಚಕ್ಷುರಭಿಮಾನಿ ದೇವತೆ ಸೂರ್ಯ, ಜೀವಾಭಿಮಾನಿ ದೇವತೆ ವರುಣ, ಘ್ರಾಣಾಭಿಮಾನಿ ದೇವತೆ ಅಶ್ವಿನಿ ದೇವತೆಗಳು. ಕರ್ಮೇಂದ್ರಿಯ ದೇವತೆಗಳು ವಾಕ್, ಪಾಣಿಪಾದ, ಪಾಯು, ಉಪಸ್ಥ. ವಾಕಿಗೆ ಅಗ್ನಿ, ಪಾಣಿಗೆ ದಕ್ಷ ಪ್ರಜಾಪತಿ, ಪಾದಕ್ಕೆ ಜಯಂತ, ಪಾಯುಗೆ ಮಿತ್ರನಾಮಕ ಸೂರ್ಯ, ಉಪಸ್ಥಕ್ಕೆ ಸ್ವಯಂಭೂಮನು. ಈ ದೇವತೆಗಳಲ್ಲಿ ನಾನು ಶ್ರೇಷ್ಠ ಅಂತ ಜಗಳ ಶುರುವಾಗುತ್ತೆ. ಆಗ ಎಲ್ಲ ದೇವತೆಗಳು ಸೇರಿ ಒಂದು ನಿರ್ಣಯಕ್ಕೆ ಬರ್ತಾರೆ. ನಮ್ಮಲ್ಲಿ ಯಾರು ಹೊರಗೆ ಹೊರಟರೆ ಈ ದೇಹದ ಎಲ್ಲ ಕಾರ್ಯಗಳು ನಿಲ್ಲುವವೋ, ಯಾರು ಮತ್ತೆ ತಿರುಗಿ ಬಂದ ಮೇಲೆ ಎಲ್ಲ ಕಾರ್ಯಗಳು ಪುನಃ ಆರಂಭವಾಗುವೋ ಆ ತತ್ವಾಭಿಮಾನಿ ದೇವತೆಯೇ ಶ್ರೇಷ್ಠ ಅಂತ ನಿರ್ಧಾರ ಮಾಡ್ತಾರೆ. ಈ ಸ್ಪರ್ಧೆಯಲ್ಲಿ ಮೊದಲು ಮನೋಭಿಮಾನಿ ರುದ್ರದೇವರು, ಬುದ್ಧಿ ಅಭಿಮಾನಿ ಉಮಾದೇವಿಯರು. ಮೊದಲು ಮನೋಭಿಮಾನಿಯಾದಂತಹ ರುದ್ರದೇವರು ಶರೀರ ಬಿಟ್ಟು ಹೋಗ್ತಾರೆ. ಆಗ ಆ ವ್ಯಕ್ತಿ ನಾನು ಏನು ಮಾಡಬೇಕು ಅನ್ನೋದೇ ಮರ್ತು ಹೋಗ್ತಾನೆ. ಊಟ ಮಾಡಿಸ್ತಾ ಇದ್ದರೆ ಮಾಡ್ತಾ ಇದ್ದ, ಇಲ್ಲದೆ ಇದ್ದರೆ ಹಾಗೆ ಉಪವಾಸ ಇರ್ತಿದ್ದ. ನಡೆಸಿದರೆ ನಡೀತಾ ಇದ್ದ. ಒಟ್ಟಿನ ವ್ಯವಹಾರ ಹೆಂಗಿತ್ತು ಅಂದರೆ ಒಂದು ಸಣ್ಣ ಮಗುವಿನಂತಿತ್ತು. ಆ ಸಣ್ಣ ಕೂಸಿನಂತೆ ವ್ಯವಹಾರ ಮಾಡ್ತಾ ಇತ್ತು. ಆದರೆ ದೇಹ ಪೂರ್ಣ ನಿಶ್ಶಕ್ತವಾಗಲಿಲ್ಲ. ಆಗ ಅವರು ತಿರುಗಿ ಬಂದರು. ಆಗ ಬುದ್ಧಾಭಿಮಾನಿ ದೇವತೆಯಾಗಿರುವಂತಹ ಪಾರ್ವತೀ ದೇವಿ ಈ ಶರೀರ ಬಿಟ್ಟು ಹೋದರು. ಆಗ ಮನುಷ್ಯನು ಹುಚ್ಚನಂತೆ, ಬುದ್ಧಿಮಾದ್ಯನಂತೆ ವ್ಯವಹರಿಸಲು ಪ್ರಾರಂಭ ಮಾಡ್ತಾನೆ. ವ್ಯವಹಾರಕ್ಕೆ ಬಹಳ ಅನಾನುಕೂಲವಾದರೂ ಅವನ ಶರೀರದ ಚಲನವಲನ ನಡೆದೇ ಇತ್ತು. ಆಗ ಪಾರ್ವತೀ ದೇವಿ ವಾಪಸ್ ಬರ್ತಾಳೆ, ತಿರುಗಿ ಬರ್ತಾಳೆ. ಆಮೇಲೆ ಶ್ರೋತೃ ದೇವತೆಗಳಾದಂತಹ ದಿಗ್ದೇವತೆಗಳು ಶರೀರ ಬಿಟ್ಟು ಹೊರಗೆ ಬರ್ತಾರೆ. ಆಗ ಆ ದೇಹಗತ ವ್ಯಕ್ತಿ ಕಿವುಡನಾಗ್ತಾನೆ. ವ್ಯವಹಾರಕ್ಕೆ ಕಷ್ಟ ಆಯಿತು, ಆದರೂ ತಿಂದು ಉಂಡು ತನ್ನ ಶರೀರದ ವ್ಯವಹಾರಗಳನ್ನು ನಡೆಸುತ್ತಲೇ ಇದ್ದ. ಆಗ ದಿಗ್ದೇವತೆಗಳು ತಿರುಗಿ ವಾಪಸ್ ಬರ್ತಾರೆ. ಅನಂತರ ಆಮೇಲೆ ಚಕ್ಷುರಭಿಮಾನಿ ದೇವತೆಯಾಗಿರುವಂತಹ ಸೂರ್ಯದೇವರು ದೇಹವನ್ನು ಬಿಟ್ಟು ಹೊರಗೆ ಬರ್ತಾರೆ. ಆಗ ದೇಹಧಾರಿ ಕುರುಡನಾಗ್ತಾನೆ. ಆದರೆ ಪೂರ್ತಿ ವ್ಯವಹಾರ ನಿಲ್ಲೋದಿಲ್ಲ. ಆಗ ಸೂರ್ಯನು ವಾಪಸ್ ಬರ್ತಾನೆ. ಇದಾದ ನಂತರ ಜಿಹ್ವೇಂದ್ರದ ಅಭಿದೇವತೆಯಾಗಿರುವಂತಹ ವರುಣದೇವ ಹೊರಗೆ ಬರ್ತಾನೆ. ಆಗ ಆ ವ್ಯಕ್ತಿ ರುಚಿಯನ್ನು ಕಳೆದುಕೊಂಡು ಏನು ಬೇಕಾಗಿದ್ದು ತಿಂದು
ಅನಾರೋಗ್ಯಕ್ಕೆ ಒಳಗಾಗ್ತಾನೆ. ಆದರೆ ಶರೀರದ ವ್ಯವಹಾರ ನಡೀತಾಲೇ ಇತ್ತು. ಆಗ ವರುಣದೇವರು ತಿರುಗಿ ಬರ್ತಾರೆ. ಆಗ ನಾಸಿಕೇಂದ್ರಿಯ ದೇವತೆ ಅಶ್ವಿನಿ ದೇವತೆಗಳು ಹೊರಗೆ ಬರ್ತಾರೆ ದೇಹದಿಂದ. ಆಗ ದೇಹದಾರಿಗೆ ಯಾವ ಸುಗಂಧ ದುರ್ಗಂಧ ಏನೂ ಗೊತ್ತಾಗದೆ ಬಹಳ ಕಷ್ಟಪಡ್ತಾರೆ. ಆದರೂ ದೇಹದ ವ್ಯಾಪಾರ ವ್ಯವಸ್ಥಿತವಾಗಿ ನಡೆದಿತ್ತು. ಆಗ ಅವರು ವಾಪಸ್ ಬರ್ತಾರೆ, ತಿರುಗಿ ಬರ್ತಾರೆ. ಅನಂತರ ತ್ವಗಾಭಿಮಾನಿಯಾಗಿರುವಂತಹ ದಾಸವಾಯು ಕೋಣವಾಯು ದೇವರು ಹೊರಗೆ ಬರ್ತಾರೆ ದೇಹದಿಂದ. ಆಗ ಶರೀರದ ಸ್ಪರ್ಶ ಜ್ಞಾನವೇ ಹೊರಟು ಹೋಯಿತು. ಬೂದೆ ಮುಚ್ಚಿದ ಕೆಂಡದ ಮೇಲೆ ಕೈ ಇಟ್ಟು ಸುಟ್ಟುಕೊಂಡಿದ್ದು ಆಯಿತು. ರಣ ಬಿಸಿಲಿನ ನಡೆದು ಕಾಲು ಸುಟ್ಟದ್ದು ಗೊತ್ತಾಗಲಿಲ್ಲ ಅವನಿಗೆ. ರೋಗದಿಂದ ಪೀಡಿತನಾದ, ಆದರೂ ದೇಹದ ವ್ಯವಹಾರ ಪೂರ್ತಿಯಾಗಿ ನಿಲ್ಲಿಲ್ಲ. ಅನಂತರ ವಾಗೀಂದ್ರ ಅಭಿಮಾನಿ ದೇವತೆಯಾಗಿರುವಂತಹ ಅಗ್ನಿದೇವರು ಹೊರಗೆ ಬರ್ತಾರೆ ದೇಹದಿಂದ. ಆಗ ದೇಹಧಾರಿ ಮೂಕನಾಗ್ತಾನೆ, ಮಾತನಾಡಲಿಕ್ಕೆ ಬರದೆ ಬಹಳಷ್ಟು ಕಷ್ಟ ಆಗುತ್ತೆ ಅವನು. ಆದರೆ ದೇಹದ ವ್ಯವಹಾರ ನಿಲ್ಲೋದಿಲ್ಲ. ಆಗ ಅಗ್ನಿದೇವರು ವಾಪಸ್ ಬರ್ತಾರೆ. ಆನಂತರ ಕೈಗಳ ದೇವತೆಯಾಗಿರುವಂತಹ ದಕ್ಷ ಪ್ರಜಾಪತಿ ದೇಹದಿಂದ ಹೊರಗೆ ಬರ್ತಾರೆ. ಆಗ ದೇಹದಾರಿಯ ಕೈಗಳು ನಿಷ್ಕ್ರಿಯವಾಗುತ್ತೆ, ಕೆಲಸ ಮಾಡಲು ಅನಾನುಕೂಲ ಆಗುತ್ತೆ ಅವನಿಗೆ. ಆದರೆ ದೇಹದ ವ್ಯಾಪಾರ ಹೇಗೋ ನಡೆದೇ ಇದೆ. ಆಗ ದಕ್ಷ ಪ್ರಜಾಪತಿಯು ತಿರುಗಿ ಬರ್ತಾರೆ. ಆನಂತರ ಕಾಲುಗಳ ದೇವತೆಯಾಗಿರುವಂತಹ ಇಂದ್ರಪುತ್ರ ಜಯಂತ ದೇಹದಿಂದ ಹೊರಗೆ ಬರ್ತಾರೆ. ಆಗ ದೇಹಧಾರಿ ಕುಂಟನಾಗಿ ನಡೆಯಲು ಸಾಧ್ಯವಾಗದೆ ಬಹಳ ಕಷ್ಟಪಡ್ತಾನೆ. ಆದರೆ ದೇಹದ ವ್ಯವಹಾರ ಪೂರ್ತಿಯಾಗಿ ನಿಲ್ಲೋದಿಲ್ಲ. ಆನಂತರ ಪಾಯು ಉಪಸ್ಥ ದೇವತೆಯಾಗಿರುವಂತಹ ಮಿತ್ರನಾಮಕ ಸೂರ್ಯ ಹಾಗೂ ಸ್ವಯಂಭೂ ಮನುಗಳು ದೇಹದಿಂದ ಹೊರಗೆ ಬರ್ತಾರೆ. ಆಗ ಮಲ ಮೂತ್ರ ವಿಸರ್ಜನೆ ನಿಂತು ಹಸಿವೆ ಬಾಯಾರಿಕೆ ಇಲ್ಲದೆ ದೇಹದಾರಿ ನಿಶ್ಶಕ್ತನಾಗ್ತಾನೆ. ಡಾಕ್ಟರು ಕೃತ್ರಿಮ ರೀತಿಯಿಂದ ದೇಹದ ಹೊಲಸನ್ನು ಹೊರಗೆ ತೆಗಿತಾರೆ. ಆದರೆ ದೇಹದ ವ್ಯವಹಾರ ಮಾತ್ರ ಪೂರ್ತಿಯಾಗಿ ನಿಲ್ಲೋದಿಲ್ಲ. ಈ ಎಲ್ಲ 12 ದೇವತೆಗಳು ನಾವು ಕೆಲಸ ನಿಲ್ಲಿಸಿದ ದೇಹ ಕಾರ್ಯ ನಡೆಯುತ್ತಲೇ ಇದೆ ಅಂಥೇಳಿ ಸೋಲನ್ನು ಒಪ್ಪಿಕೊಂಡರು. ಆಗ ಶ್ವಾಸೋಚ್ಛ್ವಾಸದ ದೇವತೆಯಾಗಿರುವಂತಹ ಪ್ರಾಣದೇವರು ದೇಹ ಬಿಟ್ಟು ಹೊರಡಲು ಸನ್ನದ್ಧರಾಗ್ತಾರೆ. ತತ್ವಾಭಿಮಾನಿ ದೇವತೆಗಳು ದೇಹದಲ್ಲಿ ಇದ್ದರೂ ಸಹ ಎಲ್ಲ ಇಂದ್ರಿಯಗಳು ನಿಷ್ಕ್ರಿಯವಾಗುತ್ತೆ. ಯಾವ ತತ್ವಾಭಿಮಾನಿ ದೇವತೆಗಳಿಗೆ ತಮ್ಮ ಕಾರ್ಯ ನಡೆಸಲು ಸಾಧ್ಯವಾಗುವುದಿಲ್ಲ. ಆಗ ಎಲ್ಲ ದೇವತೆಗಳು ವಾಯುದೇವರನ್ನು ಈ ರೀತಿಯಾಗಿ ಸ್ತೋತ್ರ ಮಾಡ್ತಾರೆ. ವಾಯುದೇವರೇ, ನೀವು ಜೇನು ನೊಣಗಳ ರಾಣಿ ಇದ್ದಂತೆ. ನೀವು ದೇಹ ಬಿಟ್ಟು ಹೊರಟರೆ ನಿಮ್ಮ ಹಿಂದೆ ನಾವು ಬರುತ್ತೇವೆ. ಏಕೆಂದರೆ ನೀವಿಲ್ಲದೆ ಯಾವ ಇಂದ್ರಿಯಗಳು ಕಾರ್ಯವನ್ನು ನಡೆಸಲು ಸಾಧ್ಯವಿಲ್ಲ. ನೀವು ಬಂದರೆ ನಮಗೆ ಚೈತನ್ಯ ಬರುತ್ತದೆ, ನಾವು ಕಾರ್ಯ ಮಾಡಲು ಸಮರ್ಥರಾಗ್ತೇವೆ. ನೀವು ರಥದ ಗಾಲಿಯ ಮಧ್ಯದಲ್ಲಿ ಇರುವ ನಾಭಿಯಂತೆ ನಾವು ನಿಮ್ಮನ್ನು ಆಶ್ರಯಿಸಿಕೊಂಡಿದ್ದೇವೆ. ನೀವು ಹೊರಟು ಹೋದರೆ ನಾವು ಚೆಲ್ಲಾಪಿಲ್ಲಿಯಾಗುವೆವು. ಆಗ ಗಾಲಿಯು ಮುಂದೆ ಹೋಗಲಿಕ್ಕಾಗೋದಿಲ್ಲ. ನೀವು ದಯಮಾಡಿ
ಬಿಟ್ಟು ಹೋಗಬೇಡಿ. ನಮ್ಮ ಅಸ್ತಿತ್ವವಿದೆ ಮತ್ತು ನಮ್ಮ ಕ್ರಿಯೆ ಇದೆ. ಇಲ್ಲದಿದ್ದರೆ, ನೀವಿದ್ದರೆ ನಮ್ಮ ಅಸ್ತಿತ್ವ ಇದೆ, ನೀವು ಇಲ್ಲದೇ ಇದ್ದರೆ ನಮ್ಮ ಕ್ರಿಯೆ ಇಲ್ಲ, ಎಲ್ಲವೂ ಶೂನ್ಯ. ಇನ್ನು ನಾವು ಪರಸ್ಪರ ಜಗಳವಾಡಿ ಸ್ಪರ್ಧೆ ಮಾಡಿ ಜಗಳ ಆಡುವುದಿಲ್ಲ. ನೀವೇ ಸ್ವಾಮಿ, ನಾವು ಸೇವಕರು ಅಂತ ಹೇಳ್ತಾರೆ. ಇದೇ ರೀತಿಯಾಗಿ ವ್ಯವಹಾರ ಮುಂದುವರಿತಾ ಇದೆ. ನಮ್ಮ ತಪ್ಪು ಮನ್ನಿಸಿ, ನಾವು ತಪ್ಪನ್ನು ಮನ್ನಿಸಿರಿ, ನಾವು ಜಗಳ ಆಡೋದಿಲ್ಲ, ನೀವೇ ಜೀವೋತ್ತಮರು ಎಂದು ನಿಮ್ಮನ್ನು ನಂಬಿ ನಾವು ನಿಮ್ಮ ಸೇವಕರಾಗಿರ್ತೇವೆ ಅಂತ ಹೇಳ್ತಾರೆ. ಹೀಗಾಗಿ ಸಕಲ ಇಂದ್ರಿಯಾಭಿಮಾನಿಗಳಲ್ಲಿ ವಾಯುದೇವರೇ ಸರ್ವಶ್ರೇಷ್ಠರಾಗಿದ್ದಾರೆ ಎಂದು ಶ್ರೀಪಾದರಾಜರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಆ ಪದ್ಯವನ್ನು ಮತ್ತೊಮ್ಮೆ ಹೇಳ್ತೇನೆ. ಕರ್ಣಾಭಿಮಾನಿ ದಿವಿಜರು ದೇಹವನ್ನು ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣನೆಂದು ಪೇಳುವರು ಬುಧ ಜನ. ನೋಡ್ರಿ, ವಾಯುದೇವರ ಮಹಿಮೆ ಎಷ್ಟಿದೆ ಅಂತಂದರೆ, ವಾಯುದೇವರಿದ್ದರೆ ಮಾತ್ರ ಈ ದೇಹ ಕೆಲಸ ಮಾಡುತ್ತೆ, ಇಂದ್ರಿಯಾಭಿಮಾನಿಗಳು ಕೆಲಸ ಮಾಡ್ತಾರೆ. ವಾಯುದೇವರು ಇಲ್ಲದೆ ಇದ್ದರೆ ಏನೂ ನಡೆಯೋದಿಲ್ಲ. ಅದನ್ನೇ ಈ 3ನೇ ನುಡಿಯಲ್ಲಿ ಹೇಳ್ತಾ ಇದ್ದಾರೆ. ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಮನಸ್ಸು ಎಲ್ಲ ಅಭಿಮಾನಿ ದೇವತೆಗಳು ವಾಯುದೇವರ ಅಧೀನವಾಗಿದ್ದುಕೊಂಡು ತಮ್ಮ ಕಾರ್ಯಗಳನ್ನು ಮಾಡ್ತಾರೆ. ಈ ರೀತಿಯಾಗಿ ಈ ನುಡಿಯಲ್ಲಿ ವಾಯುದೇವರೇ ಎಲ್ಲ ತತ್ವಾಭಿಮಾನಿ ದೇವತೆಗಳಿಗಿಂತ ಶ್ರೇಷ್ಠರಾಗಿದ್ದಾರೆ ಅಂಥೇಳಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ನುಡಿಯನ್ನು ನಾಳಿನ ದಿವಸ ನೋಡೋಣ. ಒತ್ತಿ ಬಹ ವಿಘ್ನಗಳ ಗಣೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.